ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮಾಡಿ ಅಂತ ಕೇಳ್ಕೊಂಡಾಗ ಇರಾನ್ಗೆ ಒಂದು ತಕ್ಕ ಪಾಠ ಕಲಿಸೋ ತನಕ ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ತಾ ಇರತ್ತೆ, ಅದನ್ನ ಬೇರ್ ಮಾಡ್ಬೇಕು ಅಂತ. ಇದು ಚಿಕ್ಕ ಪುಟ್ಟ ಸಮಸ್ಯೆ ಇಲ್ಲ ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಇದೆ. ಅಮೆರಿಕ ಈಗ ಭಯ ಪಡ್ತಾ ಇರೋದು ಏನಾಗತ್ತೆ ಅಂದ್ರೆ ಮೇಜರ್ ಇದೆ ಇಶ್ಯೂ ಎಲ್ಲ ಟೋಟಲ್ ವರ್ಲ್ಡ್ಗೆ ಎಫೆಕ್ಟ್ ಆಗಿದೆ. ಅವ್ರೇನಂದ್ರೆ ಈಗ ಯುದ್ಧ ಕಂಟಿನ್ಯೂ ಮಾಡಿದ್ರೆ ಅಪೋಸಿಷನ್ ಎಲ್ಲ ಕಡೆಯಿಂದ ಬರುತ್ತೆ. ಸೊ ಅವ್ರಿಗೂ ಇಷ್ಟನೇ ಈಗ ನಿಲ್ಸಬೇಕು ಅಂತ ಒಂದು ಇಷ್ಟ ಇದೆ. ಇಲ್ಲ ಆಮೇಲೆ ಇವ್ರು ಸಡನ್ ಆಗಿ ನಿಲ್ಸೋಕ್ಕೂ ಆಗಲ್ಲ, ಈಗೋ ಪ್ರಾಬ್ಲಮ್. ಅಮೆರಿಕಾಗೆ ಈಗೋ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಸ್ ಇಂದ ಏನಾಗುತ್ತೆ ಅಂದ್ರೆ ಸೊ ಇದು ಕಂಟಿನ್ಯೂ ಆಗತ್ತಾ ನಿಲ್ಲತ್ತಾ ಅನ್ನೋದು ಎಲ್ಲ ಇದು ಸಿವಿಯರ್ ಎಫೆಕ್ಟ್ ಆದ್ರೆ ಎಲ್ಲ ಕಂಟ್ರೀಸು ಅಮೆರಿಕನ್ ಅಪೋಸ್ ಮಾಡುತ್ತೆ. ಹೆಂಗಾಗಿದೆ ಶುರು ಮಾಡಿದ್ ನೀವಾದ್ರೆ ಎಂಡ್ ಮಾಡೋದು ನಾವು ಅಂತ 70% ಚೈನಾಗೆ ಎಫೆಕ್ಟ್. ಹರ್ಮೋಸ್ ಇಂದಾನೆ 70% ಚೈನಾಗೆ ಹೋಗೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ಕಂಟ್ರೀಸ್ದು ಅಪೋಸ್ ಆಗುತ್ತೆ. ಅದ್ರ ಜೊತೆಗೆ ರೂಪಾ ಮೇಡಮ್ ಹೇಳ್ತಾ ಇದ್ರು ಆಗ್ಲೇ ನಾವು ಡಬಲ್ ರೇಟ್ ಕೊಟ್ಟು ಸಿಲಿಂಡರ್ ತಗೊಂಡ್ವಿ ಮ್ಯಾಮ್, ಇನ್ನೇನ್ ಮಾಡೋದು, ಗ್ರಾಹಕರು ಬಂದ್ ಹೋಗಕ್ಕಾಗಲ್ಲ ಅಂತ. ಈಗ ರಷ್ಯಾ ಕೂಡ ಅಂದ್ರೆ ಒಂದ್ ಸೋರ್ಸ್ ಇರೋದು ರಷ್ಯಾ ನಮಗೆ, ಬಟ್ ರಷ್ಯಾ ಕೂಡ ಈಗ ಹಿಂದಿನ ರೇಟ್ಗೆ ಆಯಿಲ್ ಅನ್ನ ಮತ್ತು LPG ನ ಕೊಡೋದಕ್ಕೆ ಸಿದ್ಧರಿಲ್ಲ ಅಂತ ವಿಚಾರ ಕೂಡ ನೀನೆ ಬಂತು ಅಂತ. ಕ್ರೂಡ್ ಆಯಿಲ್ ಕೊಡ್ತಾರೆ, ಈ ಗ್ಯಾಸ್ ಸಿಸ್ಟಮ್ ಇದಾಗಿಲ್ವಲ್ಲ, ಅಲ್ಲಿಂದ ಹೆಂಗ್ ಬರುತ್ತೆ ನಿಮ್ಗೆ? ಅಲ್ಲಿಂದ ಟ್ಯಾಂಕರ್ಸ್ ಇಂದ ಇದು ಮಾಡ್ಕೊಂಡು ಟೈಮ್ ತಗೊಳುತ್ತೆ ಎಲ್ಲದಕ್ಕೂ. ಇಮ್ಮಿಡಿಯೇಟ್ ಡೆಸಿಷನ್ ತಗೊಳಕ್ಕಾಗಲ್ಲ. ಅಂದ್ರೆ ಬರೋದು ಡಿಲೇ ಆಗುತ್ತೆ, ಪ್ರೊಸೆಸಿಂಗ್ ಲೇಟ್ ಆಗುತ್ತೆ, ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಆಗುತ್ತೆ, ಅದು ಆರ್ಥಿಕ ಹೊರೆ ಅನ್ನೋ ಕಾರಣ. ಹೌದೌದು. ಅದಕ್ಕೆ ನಾನೇನಂದ್ರೆ ನಮ್ಮಲ್ಲಿ ಆಲ್ಟರ್ನೇಟ್ ಒಂದು ಮೆಥಡ್, ಈಗ ಎಲೆಕ್ಟ್ರಿಸಿಟಿ, ಇಂಡಕ್ಷನ್ ಕುಕ್ಕರ್ಸು ಈ ತರ ಎಲ್ಲ ರೆಡಿ ಮಾಡ್ಕೊಂಡು ಆಲ್ಟರ್ನೇಟ್ ಏನಾದ್ರು ಅಡ್ಜಸ್ಟ್ ಮಾಡಿ. ಈಗ ಹೋಟ್ಲ್ ಅವ್ರು ಹೇಳಿದ್ರು ನಾವು ಮೇಜರ್ ಐಟಮ್ಸ್ ಎಲ್ಲ ಈ ತರ ರೈಸ್ ಐಟಮು ಆ ತರ ಮಾಡ್ತಾ ಇದೀವಿ ಅಂತ. ಅದೇ ಆಲ್ಟರ್ನೇಟ್. ರೂಪಾ ಮ್ಯಾಮ್ನ ಕೇಳೋಣ ಏನೆಲ್ಲ ಮೆಲುವಲ್ಲಿ ಕಡಿತ ಆಗಿದೆ, ಹೆಂಗ್ ಪ್ರಿಪೇರ್ ಮಾಡಿದಾರೆ ಅಡಿಗೆನ ಇವತ್ತು ಅಂತ. ರೂಪಾ ಮ್ಯಾಮ್ ವಾಪಸ್ ಬರ್ತೀನಿ. ಹಂಗೆ LPG ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳ್ತಿದ್ರಲ್ಲ, ನಾವು ಗೇಲ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರೆ ನಮ್ಗೆ ಈ ತರ ಇವತ್ತು ಈ ಸಮಸ್ಯೆ ಬರ್ತಾ ಇರ್ಲಿಲ್ಲ. ನಮ್ಮ ದೇಶದೊಳಗೆ ಆ ಒಂದು ಕಂಪನಿ ಇಂಧನ ಪೂರೈಕೆ ಮಾಡತ್ತೆ. ಗುಜರಾತ್ ಆಗ್ಲಿ ಮತ್ತೆ ಈ ಕಡೆ ತುಮಕೂರು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಈ ಒಂದು LPG ಸಿಲಿಂಡರ್ ಗಳಿಗೆ. ಗೇಲ್ ಕಂಪನಿಯನ್ನ ನಮ್ಮಲ್ಲಿ 40% 35 to 40% ಪ್ರೊಡಕ್ಷನ್ ಇದೆ. ಅದು ಎಲ್ಲಾ ಸ್ಟೇಟ್ಸ್ ಇಲ್ಲ ಸಾಕಾಗಲ್ಲ, ಯಾಕೆಂದ್ರೆ ಎಲ್ಲಾ ಸ್ಟೇಟ್ಸ್ಗೂ ಡಿವೈಡ್ ಮಾಡಬೇಕು. ಸೊ ರಿಮೈನಿಂಗ್ ಇಂಪೋರ್ಟ್ ಮಾಡ್ಕೊಂಡು ಸಪ್ಲೈ ಮಾಡ್ತಾ ಇರೋದು. ಓಕೆ ರೂಪಾ ಮ್ಯಾಮ್, ಈಗ ನಿಮ್ಮ ಮೆನುವಲ್ಲಿ ಏನೆಲ್ಲ ಕಡಿತಗೊಳಿಸಿದಿರಿ? 1-2 ತಿಂಡಿ ಸಿಗುತ್ತಾ ಅಥವಾ ಬಂದಂತ ಗ್ರಾಹಕರಿಗೆ ಹೆಂಗ್ ಕನ್ವಿನ್ಸ್ ಮಾಡ್ತೀರಿ? ಇದು ಒಂಥರ ಸವಾಲ್. ಬಂದಂತ ಗ್ರಾಹಕರು ಯಾಕ್ರಿ ಮಸಾಲೆ ದೋಸೆ ಕೊಡ್ತಾ ಇಲ್ಲ ಈ ಪ್ರಶ್ನೆ ಮಾಡ್ತಾರೆ ಅಂತ. ಈಗ ನಾವು ಸೌತ್ ಇಂಡಿಯನ್ ಮೀಲ್ಸ್ ಟೋಟಲಿ ಕಟ್ ಮಾಡಿದೀವಿ, ಅದನ್ನ ಮಿನಿ ಮೀಲ್ಸ್ ಅಂತ ಮಾಡಿದೀವಿ. ಅದ್ರಲ್ಲಿ ಪೂರಿ ಕೊಡಲ್ಲ, ಪಾಯಸ ಕೊಡಲ್ಲ, ಆಮೇಲೆ ಎಕ್ಸ್ಟ್ರಾ ಸಾಗು ಕೊಡಲ್ಲ. ಆಮೇಲೆ 3 ರೈಸ್ ಬಾತ್ ಮಾಡುವಂತ ಕಡೆ ಒಂದೇ ರೈಸ್ ಬಾತ್ ಮಾಡ್ತಾ ಇದೀವಿ. ಗ್ರಾಹಕರು ಕೇಳ್ತಾರೆ ಅಲ್ಲ ಅದು ಅಷ್ಟಾದ್ರೂ ಪೂರೈಕೆ ಮಾಡ್ತಿದ್ದೀರಾ, ಕೊಡ್ತಾ ಇದ್ದೀರಾ ಅಂತ ಅದ್ರಲ್ಲಿ ಖುಷಿ ಪಡ್ಬೇಕಷ್ಟೇ. ಗ್ರಾಹಕರಿಗೆ ಅದನ್ನೇ ಹೇಳ್ತಾ ಇದೀನಿ ನಾನು ಬೆಳಗ್ಗೆಯಿಂದ. ಹೋಗ್ಬಿಟ್ಟು ಹೋಟೆಲ್ಗೆ ಡಿಮ್ಯಾಂಡ್ ಮಾಡಬೇಡಿ, ಮಸಾಲೆ ದೋಸೆ ಬೇಕು, ಪೂರಿ ಬೇಕು, ಬಜ್ಜಿ ಬೇಕು, ಅದು ಬೇಕು ಇದು ಬೇಕು ಅಂತ. ಸಿಕ್ಕಿದ್ದನ್ನ ತಿನ್ಕೊಂಡ್ ಬನ್ನಿ ಅಂತ. ನಾಳೆ ದಿನ ಅದು ಸಿಗೋದು ಡೌಟ್ ಇದೆ ನಿಮಗೆ ಅಂತ. ಹಿಂಗಾದ್ರೂ ಪ್ರಿಪೇರ್ ಮಾಡ್ತಿದ್ದೀರಿ ಅಡ್ಗೆನ. ರೂಪಾ ಮ್ಯಾಮ್ ನಿಮ್ಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ವಾಪಸ್ ಬರ್ತೀನಿ, ತಮ್ಮ ಹತ್ರ ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಶಿವಮೊಗ್ಗ